ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಇಂದಿನ ವಿಚಾರ, ಸೃಷ್ಟಿ ಎಂದರೇನು, ಸೃಷ್ಟಿಕರ್ತ ಎಂದರೆ ಯಾರು ಹಾಗೂ ನಾನಾರು. ಈ ಮೂರು ಬೇರೆ ಬೇರೆಯೋ ಅಥವಾ ಒಂದೆಯೋ, ಅಥವಾ ಒಂದೇ ವಿಚಾರದ ಮೂರು ವಿವಿಧ ಅಂಶಗಳೋ? ಇದೇ ಇಂದಿನ ವಿಚಾರ. ಸೃಷ್ಟಿ ಎಂದರೆ ನಮ್ಮ ಸುತ್ತಮುತ್ತ ಇರುವ ನಮಗೆ ಕಾಣುವ ಪ್ರಪಂಚ. ಸೃಷ್ಟಿಯಾಗಲು ಎರಡು ಅಂಶಗಳ ಅವಶ್ಯಕತೆ ಇದೆ: ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣ. ನಿಮಿತ್ತ ಕಾರಣ ಎಂದರೆ ಬೌದ್ಧಿಕ ಕಾರಣ ಹಾಗೂ ಉಪಾದಾನ ಕಾರಣ ಎಂದರೆ ವಸ್ತು ಕಾರಣ. ಯಾವುದೇ ಸೃಷ್ಟಿಯಾಗಲು ಬುದ್ಧಿ ಹಾಗೂ ವಸ್ತು ಎರಡೂ ಬೇಕು. ಹಾಗಾದರೆ ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣ ಎಲ್ಲಿಂದ ಬಂದವು? ಒಂದೇ ಮೂಲದಿಂದ ಬಂದವೇ ಅಥವಾ ಬೇರೆ ಬೇರೆ ಮೂಲಗಳಿಂದ ಉಂಟಾದವೇ? ಉಪನಿಷತ್ನ ಮಂತ್ರದಲ್ಲಿ ಒಂದು ಜೇಡರ ಹುಳುವಿನ ಉದಾಹರಣೆ ಇದೆ, ಊರ್ಣನಾಭಿಹಿ ಎಂದು. ಈ ಜೇಡ ತನ್ನ ಬಲೆಯನ್ನು ಹೆಣೆಯುತ್ತದೆ. ಎಷ್ಟು ಸುಂದರವಾಗಿರುವ ಬಲೆ! ಬಲೆ ಹೆಣೆಯಲು ವಸ್ತು ಎಲ್ಲಿಂದ ಬಂತು? ಜೇಡರ ಹುಳುವಿನಿಂದಲೇ. ಹಾಗೂ ಸುಂದರವಾದ ಬಲೆ ಹೆಣೆಯಲು ಬುದ್ಧಿವಂತಿಕೆಯೂ ಸಹ ಜೇಡರ ಹುಳುವಿನಿಂದಲೇ ಬಂದದ್ದು. ಹಾಗಾದರೆ ಎರಡೂ ಒಂದೇ ಮೂಲದಿಂದ ಬಂದದ್ದು ಎಂದಾಯಿತು ಅಲ್ಲವೇ? ಹಾಗೆಯೇ ಸೃಷ್ಟಿಗೆ ಬೇಕಾದ ವಸ್ತು ಹಾಗೂ ಬುದ್ಧಿವಂತಿಕೆ ಎರಡಕ್ಕೂ ಮೂಲ ಈಶ್ವರನೇ ಆಗಿರುವುದು ತಿಳಿಯುತ್ತದೆ. ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣ ಎರಡೂ ಸಹ ಈಶ್ವರನಲ್ಲೇ ಇರುವುದು. ಹಾಗಾದರೆ ಸತ್ಯವೇನೆಂದು ಸ್ವಲ್ಪ ವಿಚಾರ ಮಾಡೋಣ. ಸತ್ಯದ ಅಂಶಗಳೇನು ಎಂದು ನೋಡೋಣ. ಸೃಷ್ಟಿ ಸತ್ಯವೇ, ಸೃಷ್ಟಿಕರ್ತ ಸತ್ಯವೇ, ಅಥವಾ ನಾನು ಸತ್ಯವೇ? ಇಲ್ಲಿ ಮೂರು ವಿಷಯಗಳಿವೆ: ಸೃಷ್ಟಿ, ಸೃಷ್ಟಿಕರ್ತ ಹಾಗೂ ನಾನು ಅಥವಾ ಜೀವಿ. ಸಾಗರ, ಅಲೆಗಳು ಹಾಗೂ ನೀರಿನ ಉದಾಹರಣೆಯೊಂದಿಗೆ ಇನ್ನಷ್ಟು ವಿಚಾರ ಮಾಡೋಣ. ಅಲೆಗಳು ಹೇಗೆ ಉತ್ಪತ್ತಿಯಾಗುತ್ತವೆ? ಅವು ಹುಟ್ಟುತ್ತವೆ, ಕೆಲ ಕಾಲ ಇರುತ್ತವೆ ಹಾಗೂ ನಾಶಗೊಳ್ಳುತ್ತವೆ. ಹಾಗೆಯೇ ನಾವು ಕೂಡ ಹುಟ್ಟುತ್ತೇವೆ, ಕೆಲ ಕಾಲ ಉಳಿಯುತ್ತೇವೆ ಹಾಗೂ ನಶಿಸುತ್ತೇವೆ. ಇದು ಸೃಷ್ಟಿಯ ನಿಯಮ, ನಿರಂತರವಾಗಿ ಆಗುತ್ತಲೇ ಇರುತ್ತದೆ. ಅಲೆಗಳನ್ನು ಸೃಷ್ಟಿ ಎಂದುಕೊಳ್ಳೋಣ. ಅಲೆಗಳು ಹುಟ್ಟುವುದಕ್ಕೆ ಸಾಗರ ಕಾರಣ. ಹಾಗಾದರೆ ಅಲೆಗಳ ದೃಷ್ಟಿಕೋನದಲ್ಲಿ ಸಾಗರ ಈಶ್ವರನಾದ ಅಥವಾ ಸೃಷ್ಟಿಕರ್ತನಾದ. ಅಲೆಗಳಿಗೆ ತಾನೂ ಸಾಗರವೇ ಎಂಬ ಅರಿವಿಲ್ಲ. ಹಾಗಾದರೆ ಸಾಗರದ ದೃಷ್ಟಿಕೋನದಲ್ಲಿ ನಾನೇ ಅಲೆಗಳಾಗಿದ್ದೇನೆ, ನಾನಿಲ್ಲದೆ ಅಲೆಗಳ ಅಸ್ತಿತ್ವವೇ ಇಲ್ಲ. ಹಾಗೆಯೇ ಈಶ್ವರನ ದೃಷ್ಟಿಕೋನದಲ್ಲಿ ಸೃಷ್ಟಿಯೇ ಅಸ್ತಿತ್ವದಲ್ಲಿಲ್ಲ. ಸೃಷ್ಟಿಯ ದೃಷ್ಟಿಕೋನದಲ್ಲಿ ಈಶ್ವರನು ಸೃಷ್ಟಿಕರ್ತ. ಅಜ್ಞಾನವೆಂಬ ಮಾಯೆ ಮುಸುಕಿರುವಾಗ ಜೀವಿಯು ಸೃಷ್ಟಿ ಇದೆ, ಸೃಷ್ಟಿಕರ್ತ ಇದ್ದಾನೆ ಹಾಗೂ ನಾನು ಇದ್ದೇನೆ ಎಂದು ನಂಬುತ್ತಾನೆ. ಸತ್ಯ ಏನೆಂದು ತಿಳಿದುಕೊಳ್ಳೋಣ. ಇಲ್ಲಿ ಸತ್ಯದ ಮೂರು ಹಂತಗಳಿವೆ. ಒಂದು, ಅಲೆಗಳ ದೃಷ್ಟಿಕೋನದ ಸತ್ಯ. ಎರಡು, ಸಾಗರದ ದೃಷ್ಟಿಕೋನದ ಸತ್ಯ. ಮೂರನೆಯದು, ಸಾಗರವೂ ಅಲೆಗಳೂ ನೀರೇ ಎನ್ನುವ ಸತ್ಯ. ನೀರಿಲ್ಲದೆ ಸಾಗರವೂ ಇಲ್ಲ, ಅಲೆಗಳೂ ಇಲ್ಲ. ನೀರೇ ಸಾಗರವಾಗಿಯೂ ಅಲೆಗಳಾಗಿಯೂ ಕಾಣಿಸಿಕೊಳ್ಳುತ್ತವೆ. ಯಾವುದು ಸತ್ಯ? ಸಾಗರವೇ, ಅಲೆಗಳೇ ಅಥವಾ ನೀರೇ? ಯಾವುದು ಅಂತಿಮ ಸತ್ಯ? ಅಲೆಗಳು ಸಾಗರವನ್ನು ಅವಲಂಬಿಸಿರುವುದರಿಂದ ಅವು ಅಂತಿಮ ಸತ್ಯವಾಗಿರಲು ಸಾಧ್ಯವಿಲ್ಲ. ಸಾಗರವು ನೀರನ್ನು ಅವಲಂಬಿಸಿರುವುದರಿಂದ ಅದೂ ಸಹ ಅಂತಿಮ ಸತ್ಯವಾಗಿರಲು ಸಾಧ್ಯವಿಲ್ಲ. ನೀರು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದೆ, ಯಾವುದರ ಮೇಲೂ ಅವಲಂಬಿತವಾಗಿಲ್ಲ. ಹಾಗಾದರೆ ಸಾಗರ ಹಾಗೂ ಅಲೆಗಳು ನಿರಂತರವಾಗಿ ನೀರನ್ನು ಅವಲಂಬಿಸಿವೆ ಹಾಗೂ ನೀರು ಸಾಗರ ಹಾಗೂ ಅಲೆಗಳು ಎರಡರಲ್ಲೂ ಇದೆ. ಸಾಗರ ಹಾಗೂ ಅಲೆಗಳ ಸಾರವೇ ನೀರು. ಅದುವೇ ಚೈತನ್ಯ, ಅದುವೇ ಅಂತಿಮ ಸತ್ಯ. ಜೀವ ಸಹ ಸೃಷ್ಟಿಯೇ. ಹಾಗೆಯೇ ಸೃಷ್ಟಿ ಹಾಗೂ ಸೃಷ್ಟಿಕರ್ತನ ಸಾರ ಒಂದೇ ಆಗಿದೆ, ಅದುವೇ ಚೈತನ್ಯ. ಜೀವಿಯನ್ನು ಮಾಯೆ ಎಂಬ ಮುಸುಕು ಕವಿದು ತಾನೂ ಹಾಗೂ ಸೃಷ್ಟಿಕರ್ತ ಬೇರೆ ಎನ್ನುವ ಅಜ್ಞಾನದಲ್ಲಿದ್ದಾನೆ. ಈಶ್ವರನೆಂಬ ಸೃಷ್ಟಿಕರ್ತನಿಗೂ ಮಾಯೆ ಎಂಬ ಮುಸುಕಿದೆ. ಈಶ್ವರನ ಮಾಯೆಯು ಅಜ್ಞಾನವಲ್ಲ, ಆದರೆ ಜೀವದ ಮಾಯೆಯು ಅಜ್ಞಾನ. ಜೀವವು ತನ್ನ ಹಾಗೂ ಸೃಷ್ಟಿಕರ್ತನ ಸಾರ ಒಂದೇ ಎಂದು ಗುರುತಿಸಿಕೊಂಡರೆ ಆ ಕ್ಷಣವೇ ಸಾಗರ ಹಾಗೂ ಅಲೆಗಳ ನಡುವೆ ಇರುವ ಭೇದ ಇಲ್ಲವಾಗುತ್ತದೆ. ಅಲ್ಲಿಯವರೆಗೂ ಅಲೆಗಳು ನಾನು ಸಾಗರದಿಂದ ಸೃಷ್ಟಿಸಲ್ಪಟ್ಟಿರುವೆ ಎಂದು ಅಜ್ಞಾನದ ಮಾಯೆಯಲ್ಲಿಯೇ ಇರುತ್ತದೆ. ಹಾಗೆಯೇ ಜೀವವು
ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಈಶ್ವರ ಎಂಬ ಅಜ್ಞಾನದ ಮಾಯೆಯಲ್ಲಿಯೇ ಇರುತ್ತಾನೆ. ಹಾಗಾದರೆ ಈಶ್ವರನಿಗೆ ಮಾಯೆಯು ಅಜ್ಞಾನವಲ್ಲ. ಆದ್ದರಿಂದ ಸೃಷ್ಟಿಯೊಂದು ಭ್ರಮೆ ಮಾತ್ರ. ಸೃಷ್ಟಿ ಎಂಬುದು ಇಲ್ಲವೇ ಇಲ್ಲ ಎಂದು ಅರಿವಿದೆ. ಮಾಯೆಯು ಜೀವಿಯ ಹಾಗೂ ಈಶ್ವರನ ಮಟ್ಟದಲ್ಲಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೋಡಿ. ಮಾಯೆಯು ಈಶ್ವರನಿಗೆ ಶಕ್ತಿಯಾದರೆ ಜೀವಿಗೆ ಅಜ್ಞಾನವಾಗಿರುತ್ತದೆ. ಸೃಷ್ಟಿಯ ದೃಷ್ಟಿಕೋನದಲ್ಲಿ ಸೃಷ್ಟಿಕರ್ತನಿದ್ದಾನೆ, ಆದರೆ ಸೃಷ್ಟಿಕರ್ತನ ದೃಷ್ಟಿಕೋನದಲ್ಲಿ ಸೃಷ್ಟಿ ಎನ್ನುವುದೇ ಇಲ್ಲ. ಸತ್ಯ ಏನೆಂದು 3 ಹಂತಗಳಲ್ಲಿ ವಿಶ್ಲೇಷಿಸಬೇಕು. ಅಲೆಗಳು ಅಥವಾ ಜೀವ, ಸಾಗರ ಅಥವಾ ಈಶ್ವರ, ಹಾಗೂ ನೀರು ಅಥವಾ ಶುದ್ಧ ಚೈತನ್ಯ. ಹಾಗಾದರೆ ನಾವೆಲ್ಲಿದ್ದೇವೆ? ಯಾವ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ? ಯಾವ ಮಟ್ಟದಲ್ಲಿದ್ದೇವೆ ಎಂದು ವಿಚಾರ ಮಾಡಬೇಕು. ಆಗ ಆಳವಾದ ಧ್ಯಾನದಲ್ಲಿ ತೊಡಗುವುದು ಸಾಧ್ಯವಾಗುತ್ತದೆ. ಇನ್ನೊಂದು ಉದಾಹರಣೆ, ಮಡಕೆಗಳು ಹಾಗೂ ಜೇಡಿಮಣ್ಣು. ಮಡಕೆಗಳ ದೃಷ್ಟಿಕೋನದಲ್ಲಿ ಜೇಡಿಮಣ್ಣಿನ ಕಾರಣದಿಂದ ಅವುಗಳ ಸೃಷ್ಟಿಯಾಗಿವೆ. ಹಾಗಾದರೆ ಯಾವುದು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರಲು ಸಾಧ್ಯ? ಮಡಕೆಗಳಿಗೆ ಸ್ವತಂತ್ರ ಅಸ್ತಿತ್ವವಿಲ್ಲ ಎಂದರೆ ಜೇಡಿಮಣ್ಣಿಲ್ಲದೆ ಮಡಕೆಗಳಿಲ್ಲ. ಆದರೆ ಮಡಕೆಗಳಿಲ್ಲದೆ ಜೇಡಿಮಣ್ಣಿರಲು ಸಾಧ್ಯ ಎಂದರೆ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರಲು ಸಾಧ್ಯ. ಜೇಡಿಮಣ್ಣು ಮಡಕೆಗಳಿಗೆ ಕಾರಣವಾಗಿದೆ, ಮಡಕೆಗಳು ಕಾರ್ಯವಾಗಿದೆ. ಕಾರಣವಿಲ್ಲದೆ ಕಾರ್ಯವಿಲ್ಲ. ಇದು ಒಂದು ಹಂತದಲ್ಲಿ ಅರ್ಥೈಸಿಕೊಳ್ಳುವ ವಿಧಾನ. ಹಾಗೆಯೇ ಬಂಗಾರ ಎಂಬ ಕಾರಣ ಹಾಗೂ ಆಭರಣಗಳೆಂಬ ಕಾರ್ಯ. ಬಂಗಾರವು ಕಾರಣ ರೂಪದಲ್ಲಿ, ಆಭರಣಗಳಲ್ಲಿ ಎಲ್ಲೆಡೆಯೂ ಅಡಕವಾಗಿದೆ. ಜೇಡಿಮಣ್ಣು ಮಡಕೆಯ ಎಲ್ಲೆಡೆಯೂ ಕಾಣಬಹುದು. ನೀರು, ಸಾಗರ ಹಾಗೂ ಅಲೆಗಳಲ್ಲಿ ಎಲ್ಲೆಡೆಯೂ ಇದೆ. ಆದರೆ ನಾವು ನೀರಿನ ಕಡೆ ಗಮನ ಹರಿಸದೆ ಸಾಗರ ಅಥವಾ ಅಲೆಗಳನ್ನು ಮಾತ್ರ ನೋಡುತ್ತೇವೆ. ಇದು ನಮ್ಮ ಅಜ್ಞಾನ. ನೀರು ಎಂಬ ಕಾರಣವು ಸಾಗರ ಹಾಗೂ ಅಲೆಗಳಲ್ಲಿ ಕಾರ್ಯವಾಗಿ ಎಲ್ಲೆಡೆಯೂ ಇದೆ. ತರ್ಕಶಾಸ್ತ್ರದಲ್ಲಿ ಇದನ್ನು ವಿವರ್ತವಾದ ಎನ್ನುತ್ತಾರೆ. ನೀರಿನ ದೃಷ್ಟಿಕೋನದಲ್ಲಿ ಸಾಗರವೂ ಅಲೆಗಳೂ ಮಿಥ್ಯ, ಸೃಷ್ಟಿಕರ್ತ ಈಶ್ವರನೂ ಮಿಥ್ಯ, ಸೃಷ್ಟಿಯೂ ಮಿಥ್ಯ, ಶುದ್ಧ ಚೈತನ್ಯ ಒಂದೇ ಸತ್ಯ. ಕನಸಿನಲ್ಲಿ ವ್ಯಕ್ತಿಯು ಅನೇಕ ವ್ಯಕ್ತಿತ್ವಗಳನ್ನು ಸೃಷ್ಟಿಸಿಕೊಂಡು ತಾನು ವೀಕ್ಷಕನಾಗಿ ಕನಸನ್ನು ಆನಂದಿಸಬಹುದು. ಆದರೆ ಎಚ್ಚರಗೊಂಡಾಗ ಆ ವ್ಯಕ್ತಿಯ ಕನಸು ಮಾಯವಾಗುತ್ತದೆ. ಕನಸು ವ್ಯಕ್ತಿಯಲ್ಲಿಯೇ ಹುಟ್ಟಿ ಕೆಲಕಾಲವಿದ್ದು ನಾಶವಾಯಿತು ಅಲ್ಲವೇ? ಎಚ್ಚರಗೊಂಡಾಗ ನಾನು ಎನ್ನುವ ಅಸ್ತಿತ್ವ ಒಂದೇ ಸತ್ಯವಾಗುವುದು. ಇದೇ ರೀತಿ ಅಲೆಗಳು ಅಜ್ಞಾನದಿಂದ ಎಚ್ಚರಗೊಂಡಾಗ ಸಾಗರವೂ ಇಲ್ಲ, ಅಲೆಗಳೂ ಇಲ್ಲ, ನೀರೊಂದೇ ಸತ್ಯವಾಗುತ್ತದೆ. ಇಲ್ಲಿ ನೀರು ಪಾರಮಾರ್ಥಿಕ ಸತ್ಯ, ಸಾಗರ ವ್ಯಾವಹಾರಿಕ ಸತ್ಯ, ಅಲೆಗಳು ಪ್ರಾತಿಭಾಸಿಕ ಸತ್ಯ. ಮತ್ತೊಂದು ಉದಾಹರಣೆ ನೋಡೋಣ. ಒಂದು ದಟ್ಟ ಅರಿವೆಯ ಮೇಲೆ ಒಂದು ಆನೆಯ ಚಿತ್ರಣವನ್ನು ರಚಿಸಲಾಯಿತು. ನೋಡಲು ಬರುವ ಕೆಲ ವೀಕ್ಷಕರು ಆನೆಯ ಒಂದೊಂದು ಭಾಗವನ್ನು ತಮಗೆ ತೋಚಿದಂತೆ ಪರಿಕಲ್ಪಿಸಿಕೊಂಡರು. ದಟ್ಟ ಅರಿವೆಯು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿ ಇರಬಹುದು, ಆದರೆ ಆನೆಯ ಚಿತ್ರಣ ಅವಲಂಬಿತ ಅಸ್ತಿತ್ವ ಹೊಂದಿದೆ. ಏಕೆಂದರೆ ದಟ್ಟರಿವೆ ಇಲ್ಲದಿದ್ದರೆ ಆನೆಯ ಚಿತ್ರಣ ಇಲ್ಲ. ಹಾಗೆಯೇ ವೀಕ್ಷಕರು ತಮ್ಮ ಅನುಭವದ ಆಧಾರದಂತೆ ಆನೆಯ ಕಾಲನ್ನು ಕಂಬಕ್ಕೆ, ಸೊಂಡಿಲನ್ನು ಹಾವಿಗೆ, ಕಿವಿಯನ್ನು ಮೊರಕ್ಕೆ ಹೋಲಿಸಿಕೊಂಡು ಸಂತಸಪಟ್ಟರು. ಒಬ್ಬರ ದೃಷ್ಟಿಕೋನದಂತೆ ಇನ್ನೊಬ್ಬರದ್ದಿಲ್ಲ. ದೃಷ್ಟಿಕೋನವು ಬೇರೆ ಬೇರೆ, ವೀಕ್ಷಕರು ಬೇರೆ ಬೇರೆ, ಆದರೆ ಆನೆ ಒಂದೇ. ಹಾಗಾದರೆ ಯಾವುದು ಸತ್ಯ? ದಟ್ಟರಿವೆ ಸತ್ಯವೇ, ಆನೆ ಸತ್ಯವೇ, ಅಥವಾ ವೀಕ್ಷಕರ ಕಲ್ಪನೆ ಸತ್ಯವೇ? ದಟ್ಟರಿವೆಯನ್ನು ಪಾರಮಾರ್ಥಿಕ ಸತ್ಯ ಎನ್ನುತ್ತಾರೆ. ಆನೆಯ ಚಿತ್ರ ವ್ಯಾವಹಾರಿಕ ಸತ್ಯ ಹಾಗೂ ತಮ್ಮ ಮನೋಗುಣಕ್ಕೆ ಅನುಗುಣವಾಗಿ ಆನೆಯ ಚಿತ್ರಣದ ಕಲ್ಪನೆ ಮಾಡಿಕೊಳ್ಳುವ ಮನಸ್ಸುಗಳನ್ನು ಪ್ರಾತಿಭಾಸಿಕ ಸತ್ಯ ಎನ್ನುತ್ತಾರೆ. ಪ್ರಾತಿಭಾಸಿಕ ಸತ್ಯವು ಒಂದು ಭ್ರಮೆ, ನಿಜವಲ್ಲ. ನಮ್ಮ ಪರಿಸರದಲ್ಲಿ ನಾವು ಕಲ್ಪಿಸಿಕೊಳ್ಳುವ ಪ್ರಪಂಚ ಬರೀ ಭ್ರಮೆ. ಆನೆಯ ಚಿತ್ರವನ್ನು ಆನೆಯಾಗಿಯೇ ಕಂಡರೆ ಅದು ವ್ಯಾವಹಾರಿಕ ಸತ್ಯ. ಹಾಗೆಯೇ ಈಶ್ವರನು ವ್ಯಾವಹಾರಿಕ ಸತ್ಯ. ಹಾಗಾದರೆ ವ್ಯಕ್ತಿಗತ ಕಲ್ಪನೆಗೆ ಅನುಗುಣವಾಗಿ ಆನೆಯ ಚಿತ್ರಣವನ್ನು ಕಲ್ಪಿಸಿಕೊಳ್ಳುವ ಜೀವಿಗಳು ಪ್ರಾತಿಭಾಸಿಕ ಸತ್ಯ. ಅವರ ಕರ್ಮಕ್ಕೆ ಅನುಸಾರವಾಗಿ ಜೀವಿಗಳು ಪರಿಕಲ್ಪನೆಯಲ್ಲಿ ತೊಡಗುತ್ತಾರೆ ಹಾಗೂ
ತಮ್ಮ ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಗ್ರಹಿಸುತ್ತಾರೆ. ಇದು ಒಬ್ಬೊಬ್ಬ ಜೀವಿಗೂ ಬೇರೆ ಬೇರೆಯಾಗಿರುತ್ತದೆ. ಹಾಗಾದರೆ ಪಾರಮಾರ್ಥಿಕ ಸತ್ಯ ಒಂದೇ ಶುದ್ಧವಾದ ಸತ್ಯ, ವ್ಯಾವಹಾರಿಕ ಸತ್ಯ ಸಹ ತಕ್ಕ ಮಟ್ಟಿಗೆ ಸತ್ಯವೇ ಎಂದು ವಾದಿಸಬಹುದು. ಆದರೆ ಯಾರ ದೃಷ್ಟಿಕೋನದಿಂದ ಎಂದು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಹಾಗಾಗಿ ನಮ್ಮ ಪ್ರಪಂಚದ ಬಗ್ಗೆ ನಾವು ಅರಿತಿದ್ದೇವೆ ಎನ್ನುವುದೆಲ್ಲ ಪ್ರಾತಿಭಾಸಿಕ ಸತ್ಯವೇ, ಭ್ರಮೆಯೇ. ಹಾಗಾದರೆ ಪಾರಮಾರ್ಥಿಕ ಸತ್ಯ ಒಂದೇ ಶುದ್ಧವಾಗಿ ತಾನೇ ವ್ಯಾವಹಾರಿಕ ಹಾಗೂ ಪ್ರಾತಿಭಾಸಿಕ ಸತ್ಯವಾಗಿಯೂ ಪ್ರಕಟಗೊಳ್ಳುತ್ತದೆ. ಪಾರಮಾರ್ಥಿಕ ದೃಷ್ಟಿಕೋನದಿಂದ ವ್ಯಾವಹಾರಿಕ ಹಾಗೂ ಪ್ರಾತಿಭಾಸಿಕ ಸತ್ಯ ಎರಡೂ ಭ್ರಮೆಯೇ. ಆದರೆ ಪ್ರಾತಿಭಾಸಿಕ ಸತ್ಯದ ದೃಷ್ಟಿಕೋನದಿಂದ ವ್ಯಾವಹಾರಿಕ ಹಾಗೂ ಪಾರಮಾರ್ಥಿಕ ಸತ್ಯಗಳು ಅಸ್ತಿತ್ವದಲ್ಲಿವೆ. ಕಾರಣ ಮಾಯೆ ಎಂಬ ಅಜ್ಞಾನ. ಹಾಗಾದರೆ ಜೀವಿಗಳೆಲ್ಲರೂ ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಹಂತ ಹಂತವಾಗಿ ವ್ಯಾವಹಾರಿಕ ಹಾಗೂ ಪಾರಮಾರ್ಥಿಕ ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಈ ಹಾದಿಯಲ್ಲಿ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ನಡೆಸುವ ಗುರುವಿನ ಅವಶ್ಯಕತೆ ಎಲ್ಲರಿಗೂ ಇದೆ. ಕಾಲ ಪಕ್ವವಾದಾಗ ನಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಆಗಮನವಾಗುತ್ತದೆ. ಶ್ರದ್ಧೆ ಹಾಗೂ ಮುಮುಕ್ಷತ್ವದಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಸತ್ಯದ ಅರಿವಾಗಲಿ. ಶ್ರೀ ಗುರುಪಾದಾರವಿಂದಾರ್ಪಣಮಸ್ತು.